ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ 15,000 ಶಿಕ್ಷಕರ ನೇಮಕಾತಿಯನ್ನ ಕೇವಲ 100 ದಿನದ ಒಳಗಾಗಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅನ್ನೇ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ. ಸೊ ಈ ವಿಷಯದ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್ 15,000 ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಅದನ್ನು ಕೂಡ ಎಷ್ಟು ಸ್ಪೀಡ್ ಆಗಿ ನಾವು ಈ ಪ್ರೋಸೆಸ್ ಅನ್ನ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ 100 ದಿನದ ಒಳಗಾಗಿ ಈ ರಿಕ್ರೂಟ್ಮೆಂಟಿನ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ 100 ದಿನಗಳಂತ ಹೇಳಿದ್ರೆ ಹೆಚ್ಚು ಕಡಿಮೆ 3 ತಿಂಗಳ ಒಳಗಾಗಿ ಈ ಎಲ್ಲಾ ಹಂತವನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಪಾಸಿಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನ ನಾನು ನಿಮ್ಗೆ ಬಿಟ್ಟಂತಹ ವಿಷಯವನ್ನಾಗಿ ಬಿಡ್ತೀನಿ. ಬಟ್ ಅದರ ಹಿಂದಿರ್ತಕ್ಕಂತಹ ಒಂದಷ್ಟು ವಿಷಯಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ 15,000 ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾ ಇದ್ದಾರೆ. ಈ 15,000ರಲ್ಲಿ PSTR ಹುದ್ದೆಗಳು ಇದಾವೆ, GPSTR ಹುದ್ದೆಗಳು ಇದಾವೆ, HSTR ಹುದ್ದೆಗಳು ಇದಾವೆ, ಹಾಗೆ ಪಿ ಟೀಚರ್ ರಿಕ್ರೂಟ್ಮೆಂಟ್ ಕೂಡ ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ನಡೆಯುತ್ತೆ. ಸೊ ಒಟ್ಟಾರೆಯಾಗಿ PSTR ಇಂದ ಹಿಡಿದು ಪಿ ಟೀಚರ್ ರಿಕ್ರೂಟ್ಮೆಂಟ್ ವರೆಗೂ ಕೂಡ ಎಲ್ಲವನ್ನ ಸೇರಿಸಿ 15,000 ಶಿಕ್ಷಕರ ನೇಮಕಾತಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ 100 ದಿನದ ಒಳಗಾಗಿ ನಡಿಬೇಕು ಅಂತ ಹೇಳಿದ್ರೆ ಒಂದಷ್ಟು ತೊಡಕುಗಳು ಕೂಡ ಇದಕ್ಕೆ ಇವೆ. ನಾನೀಗ ಮತ್ತೆ ಅದನ್ನ ತಪ್ಪಾಗಿ ತಿಳ್ಕೋಬಾರ್ದು, 100 ದಿನದೊಳಗೆ ಮುಗಿಯಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದರ ಹಿಂದೆ ಇರ್ತಕ್ಕಂತಹ ಸತ್ಯಾಸತ್ಯತೆಗಳನ್ನ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು. ಏನ್ ತೊಡಕು, PSTR ಗೆ ಮತ್ತು GPSTR ಗೆ ಸಂಬಂಧಪಟ್ಟ ಹಾಗೆ ಬ್ಯಾಕಪ್ ಸ್ಕೋರಿಗೆ ಸಂಬಂಧಪಟ್ಟ ಹಾಗೆ ಏನು C&R ರೂಲ್ ಬಂದಾಗಿದೆ. ಸೊ ಅದನ್ನ ಪ್ರಕಟಿಸಿದ್ದಾರೆ. ಅದಕ್ಕೆ ಇರ್ತಕ್ಕಂತಹ ಎಲ್ಲಾ ಕನ್ಫ್ಯೂಸ್ ಗಳು ಕೂಡ ಕ್ಲಿಯರ್ ಆಗಿದೆ. ಬಟ್ HSTR ಗೆ ಸಂಬಂಧಪಟ್ಟ ಹಾಗೆ ಬ್ಯಾಕಪ್ ಸ್ಕೋರಿನ ನಿಯಮ ಏನಿದೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ C&R ರೂಲ್ ಇನ್ನೂವರೆಗೂ ಕೂಡ ಏನಾಗಿಲ್ಲ, ಪ್ರಕಟಣೆಗೊಂಡಿಲ್ಲ. ಸೊ ಪಿ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಆ HSTR ಗೆ ಸಂಬಂಧಪಟ್ಟಂಗೆ C&R ರೂಲ್ ಬಿಡ್ತಾರಲ್ವಾ, ಅದರಲ್ಲೇ ಈ ಪಿ ಟೀಚರ್ ವಿಷಯವನ್ನು ಕೂಡ ಏನ್ ಮಾಡ್ತಾರೆ, ಪ್ರಸ್ತಾಪ ಮಾಡ್ತಾರೆ. ಸೊ ಹಿಂಗೆ HSTR ಸಂಬಂಧಪಟ್ಟ ಹಾಗೆ C&R ರೂಲ್ ಇನ್ನೂವರೆಗೂ ಬಂದೇ ಇಲ್ಲ ಅಂತ ಹೇಳಿದ್ರೆ 100 ದಿನದ ಒಳಗಾಗಿ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತಾ ಆಗಲ್ವಾ ಅನ್ನೋದನ್ನ ನಿಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, C&R ರೂಲ್ ಬಿಡಬೇಕು, ಬಿಟ್ಟಾದ್ಮೇಲೆ 8ರಿಂದ ಅಥವಾ 10ರಿಂದ 15 ದಿನಗಳವರೆಗೆ, ಇಲ್ಲ ಕಡಿಮೆ ಟೈಮೇ ಕೊಟ್ಟಾರು ಅಂತ ಅನ್ಕೊಂಡ್ರು ಕೂಡ 8ರಿಂದ 10 ದಿನದವರೆಗೂ ಕೂಡ ಅದಕ್ಕೆ ಏನ್ ಕಾಲಾವಕಾಶ ಕೊಡ್ಬೇಕು. ಯಾವುದಕ್ಕೆ ಏನು ಅಬ್ಜೆಕ್ಷನ್ ಏನಾದ್ರು ಇದ್ರೆ ಅಥವಾ ಸಜೆಷನ್ ಏನಾದ್ರು ಕೊಡುವಂತದ್ದಿದ್ರೆ ಅಷ್ಟು ಕಾಲಾವಕಾಶವನ್ನ ಕೊಡ್ಲೇಬೇಕು. ಕೊಟ್ಟಾದ್ಮೇಲೆ ತಿರ್ಗಾ ಮತ್ತದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಬೇಕು. ಏನ್ ಅಬ್ಜೆಕ್ಷನ್ ಬಂದಿದೆ, ಏನ್ ಸಜೆಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲವನ್ನ ಪರಿಶೀಲನೆ ಮಾಡಿ ತಿರ್ಗಾ ಮತ್ತೆ ಫೈನಲ್ ಆಗಿ ಏನು C&R ರೂಲ್ ಅನ್ನ ಬಿಡ್ಬೇಕು. ಸೊ ಈ ಫೈನಲ್ ಆಗಿ ಬಿಟ್ಟಾದ್ಮೇಲೆ ಕಾಲ್ಫಾರ್ಮ್ ಅನ್ನ ಮಾಡುವಂತಹ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಇದೇನು ನಾ ಈಗ ಹೇಳಿದಷ್ಟು ಲೇಟ್ ಆಗ್ಬೇಕಂತೂ ಇಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ ಇನ್ 2 ದಿನದಲ್ಲಿ C&R ರೂಲ್ ಅನ್ನ, ಗವರ್ಮೆಂಟ್ ಮನಸ್ಸು ಮಾಡಿದ್ರೆ ಅಥವಾ ಇಲಾಖೆ ಮನಸ್ಸು ಮಾಡಿದ್ರೆ ಇನ್ನು ಕೇವಲ 2 ದಿನದಲ್ಲಿ C&R ರೂಲ್ ಅನ್ನ ಬಿಡುತ್ತೆ. ಸೊ ಬಿಟ್ರು ಅಂತ ಹೇಳಿದ್ರೆ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. 8-10 ದಿನದಲ್ಲಿ ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ, ಮಾಡಿ ತಿರ್ಗಾ ಮತ್ತೆ ಅದನ್ನ ಫೈನಲೈಸ್ ಮಾಡಿ ಬಿಟ್ಟಾದ್ಮೇಲೆ ಇಮಿಡಿಯೇಟ್ ಆಗಿ ಕಾಲ್ಫಾರ್ಮ್ ಮಾಡ್ತಾರೆ. ಈಗ ನಾನು ಹೇಳಿದ್ನಲ್ವಾ, ಈ ಸ್ಪೀಡ್ ಅಪ್ ಅಲ್ಲಿ ನಡೀತು ಅಂತ ಹೇಳಿದ್ರೆ 100% 100 ದಿನದ ಒಳಗಾಗಿ ನೇಮಕಾತಿ ಪ್ರಕ್ರಿಯೆ ಮುಗಿದು ಹೋಗುತ್ತೆ. ಒಂದು 25ರಿಂದ 30 ದಿನಗಳವರೆಗೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಕಾಲಾವಕಾಶವನ್ನ ಕೊಡ್ತಾರೆ. ಹೆಚ್ಚು ಕಡಿಮೆ 1 ತಿಂಗಳ ಕಾಲಾವಕಾಶವನ್ನ ಕೊಡ್ತಾರೆ. ಕಾಲಾವಕಾಶ ಕೊಟ್ಟ ಆದ್ಮೇಲೆ 1 ತಿಂಗಳಾದ್ಮೇಲೆ ಒಂದು 15ರಿಂದ 20 ದಿನ ಬಿಟ್ಟು ಹಾಲ್ ಟಿಕೆಟ್ ಅನ್ನ ಇದು ಮಾಡ್ತಾರೆ, ಏನು ಪ್ರೊವೈಡ್ ಮಾಡ್ತಾರೆ. ಸೊ ಹಾಲ್ ಟಿಕೆಟ್ ಪ್ರೊವೈಡ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿಂದ ಒಂದು 4-5 ದಿನ ಬಿಟ್ಟು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ ನಂತರದಲ್ಲಿ 6ರಿಂದ 7 ದಿನ, ಹೆಚ್ಚು ಕಡಿಮೆ 1 ವೀಕ್ ಅಲ್ಲಿ ಕೀ ಆನ್ಸರ್ ಅನ್ನ ಪ್ರಕಟ ಮಾಡ್ತಾರೆ. ಸೊ ಅದು ತಾತ್ಕಾಲಿಕ ಕೀ ಆನ್ಸರ್ ಆಗಿರುತ್ತೆ. ಸೊ ತಾತ್ಕಾಲಿಕ ಕೀ ಆನ್ಸರ್ ಅನ್ನ ಪ್ರಕಟ ಮಾಡಿ ಏನಾದ್ರೂ ಅಬ್ಜೆಕ್ಷನ್ ಇದ್ರೆ ಅದಕ್ಕೆ ಫೈಲ್ ಮಾಡ್ಲಿಕ್ಕೆ ಒಂದು 8 ದಿನ ಟೈಮ್ ಅನ್ನ ಕೊಡ್ತಾರೆ. ಕೊಟ್ಟಾದ್ಮೇಲೆ ಏನ್ ಅಬ್ಜೆಕ್ಷನ್ ಇರುತ್ತವ ಅದನ್ನೆಲ್ಲವನ್ನ ಮತ್ತೆ ಪರಿಶೀಲನೆ ಮಾಡಿ ಫೈನಲ್ ಆಗಿ ಇನ್ನೊಂದ್ಸಾರಿ ಕೀ ಆನ್ಸರ್ ಅನ್ನ ಪ್ರಕಟ ಮಾಡ್ತಾರೆ. ಸೊ ಫೈನಲ್ ಆಗಿ ಕೀ ಆನ್ಸರ್ ಅನ್ನ ಪ್ರಕಟ ಮಾಡಿದಾದ್ಮೇಲೆ ಒಂದು 8ರಿಂದ 10 ದಿನ ಅಥವಾ 15 ದಿನಗಳ ಬಿಟ್ಟು 1:2 ಅನ್ನ ಲಿಸ್ಟ್ ಬಿಡ್ತಾರೆ. ಸೊ 1:2 ಲಿಸ್ಟ್ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮುಗಿದು ಅದನ್ನ ಎಲ್ಲ ರೆಡಿ ಮಾಡಿಕೊಂಡು ತಿರ್ಗಾ 1:1 ಫೈನಲ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಈ 1:1 ಫೈನಲ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಆ ಲಿಸ್ಟ್ ಅಲ್ಲಿ ಯಾರ್ಯಾರು ಇರ್ತಾರೋ ಅಂತವರಿಗೆ
ಶಿಕ್ಷಕರ ಹುದ್ದೆ ಸಿಕ್ತು ಅಂತ ಹೇಳಿ ಕನ್ಫರ್ಮ್ ಆಗಿ ಫೈನಲ್ ಆಗುತ್ತೆ. ಸೊ ಈ ರೀತಿ ಎಲ್ಲಾ ಪ್ರೋಸೆಸ್ ನಡಿಬೇಕು ಅಂತ ಹೇಳಿದ್ರೆ 100 ದಿನದ ಒಳಗಾಗಿ ಇದನ್ನ ಮಾಡೋದು ಆಗುತ್ತೋ ಆಗಲ್ವೋ ಅನ್ನೋದನ್ನ ಈಗ ನಿಮ್ಮ ವಿವೇಚನೆಗೆ ಬಿಟ್ಟಿರುವಂತಹ ವಿಷಯ. ನಾನು ಮೊದಲೇ ಹೇಳಿದೀನಿ, ಇದನ್ನ ನಿಮ್ಮ ವಿವೇಚನೆಗೆ ಬಿಡ್ತೀನಿ ಅಂತ ಹೇಳಿ. ಸೊ ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ, 100 ದಿನದ ಆಗತ್ತೆ ಇಲ್ಲ, ನೋಡೋಣ. ಇನ್ನ C&R ರೂಲ್ ಬಗ್ಗೆ ನಾನು ಹೇಳಿದೆ, HSTR ಗೆ ಸಂಬಂಧಪಟ್ಟಂಗೆ ಇನ್ನು C&R ರೂಲ್ ಬಂದಿಲ್ಲ. ಇನ್ನೇನು ಈ ವೀಕ್ ಎಂಡ್ ಆಗೋದ್ರಲ್ಲೇ C&R ರೂಲ್ ಬಂದೇ ಬರುತ್ತೆ. ಯಾಕಂದ್ರೆ ಅವರೇ ಹೇಳಿರೋ ಹಾಗೆ 100 ದಿನದಲ್ಲಿ ಮುಗಿಸ್ಬೇಕು ಅವರು. ಅದಕ್ಕೋಸ್ಕರನೇ ಎಮರ್ಜೆನ್ಸಿಯಾಗಿ C&R ರೂಲ್ ಅನ್ನ ಬಿಟ್ಟೇ ಬಿಡ್ತಾರೆ. ಆದ್ರೆ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಇವತ್ತಿನ ನ್ಯೂಸ್ ಚಾನಲ್ ಅಲ್ಲಿ, ಒಂದು ಫೇಮಸ್ ನ್ಯೂಸ್ ಚಾನಲ್ ಅಲ್ಲಿ ಈ ವಿಷಯ ಪ್ರಕಟಣೆಗೊಳ್ತಾ ಇತ್ತು. ಏನಂತ ಹೇಳಿದ್ರೆ 15,000 ಶಿಕ್ಷಕರ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದೆ ಗೌರ್ಮೆಂಟ್. ಎಲ್ಲಾ ಅಭ್ಯರ್ಥಿಗಳಿಗೂ ಸಿಹಿ ಸುದ್ದಿ, 100 ದಿನದ ಒಳಗಾಗಿ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ, ಮಾಡಿ ಮುಗಿಸ್ತಾರೆ ಅಂತ ಹೇಳಿ ನ್ಯೂಸ್ ಚಾನಲ್ ಅಲ್ಲಿ ಬರ್ತಾ ಇತ್ತು. ಬಟ್ ನನ್ಗೆ ಒಂದು ಕನ್ಫ್ಯೂಸ್ ಏನಂತ ಹೇಳಿದ್ರೆ, 15,000 ಶಿಕ್ಷಕರ ನೇಮಕಾತಿಯಲ್ಲೇ 2,500 ಶಿಕ್ಷಕರನ್ನ, ಅಂದ್ರೆ ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಂತಹ 2,500 ಶಿಕ್ಷಕರ ನೇಮಕಾತಿಯು ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಬಟ್ ಇನ್ನೊಂದು ನ್ಯೂಸ್ ಪೇಪರ್ ಅನ್ನ ನೋಡಿದಾಗ 15,000 ಶಿಕ್ಷಕರ ನೇಮಕಾತಿಯೇ ಬೇರೆ, ಹಾಗೆ 2,500 ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಬೇರೆ ಅಂತ ಹೇಳಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಇಲ್ಲಿ ಸ್ವಲ್ಪ ಗೊಂದಲ ಆಯ್ತು. ಈ 15,000ರಲ್ಲಿ ಈ 2,500 ಇದೆಯಾ ಅಥವಾ ಈ 2,500 ಸಪರೇಟ್ ಆಗುತ್ತಾ ಅಂತ ಕೇಳಿದ್ರೆ, ಈ 2,500 ಹುದ್ದೆಗಳು ಸಪರೇಟ್ ಆಗಿ ನಡೆಯುವಂತದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಂತದ್ದು. ಅದು ಎಲ್ಲಿ ಫಿಲಪ್ ಮಾಡ್ತಾ ಇದ್ದಾರೆ? KPS ಸ್ಕೂಲ್ಗಳಲ್ಲಿ ಫಿಲಪ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಲ್ಲಿ 2,500 ಶಿಕ್ಷಕರನ್ನ ಕಂಪ್ಯೂಟರ್ ಟೀಚರ್ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ? ಫಿಲಪ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಇದು ಬರೋದಿಲ್ಲ. ಸೊ ಈ 15,000 ಶಿಕ್ಷಕರ ನೇಮಕಾತಿ ಎದಕ್ಕೆ ಸಂಬಂಧಪಟ್ಟಿದ್ದು? PSTR, GPSTR, HSTR ಮತ್ತು P ಟೀಚರ್ಗೆ ಸಂಬಂಧಪಟ್ಟಂತಹ ರಿಕ್ರೂಟ್ಮೆಂಟ್ ಇದಾಗಿರುತ್ತೆ. ಇನ್ನ 2,500 ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಒಂದು ಗುಡ್ ನ್ಯೂಸ್ ಹೇಳೋದಾದ್ರೆ, ಇದು KPSC ಸ್ಕೂಲ್ ಅಲ್ಲಿ ನಡೆಯುವಂತದ್ದು. ಅಂದ್ರೆ ರಿಕ್ರೂಟ್ಮೆಂಟ್ ಆದ ನಂತರ ಯಾವ ಸ್ಕೂಲಿಗೆ ಕಳಿಸ್ತಾರೆ ಅಂತ ಹೇಳಿದ್ರೆ KPSC ಸ್ಕೂಲ್ಗೆ ಕಳಿಸ್ತಾರೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಗೆ 2,500 ಶಿಕ್ಷಕರನ್ನ ನೇಮಕ ಮಾಡ್ತಾರೆ. ಅದರ ಜೊತೆಗೆ ಈಗಿರ್ತಕ್ಕಂತಹ ವೇತನ ಶ್ರೇಣಿಯನ್ನ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದಾರೆ. ಹಳೆ ಮೊದಲಿರ್ತಕ್ಕಂತಹ ವೇತನ ಶ್ರೇಣಿಯನ್ನ ಸ್ವಲ್ಪ ಪರಿಷ್ಕರಣೆ ಮಾಡಿ ಹೆಚ್ಚಿಗೆ ಮಾಡಿ ವೇತನ ಶ್ರೇಣಿಯನ್ನ ಫೈನಲ್ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು C&R ರೂಲ್ ಪ್ರಕಟಗೊಂಡಿಲ್ಲ. ಸೊ ಪ್ರಕಟಗೊಳ್ಬೇಕು ಅಂತ ಹೇಳಿದ್ರೆ ಆ ಎಲ್ಲಾ ವಿಷಯಗಳನ್ನ ನೀಟಾಗಿ ಅಧ್ಯಯನ ಮಾಡಿ ಇಮಿಡಿಯೇಟ್ ಆಗಿ ಪ್ರಕಟ ಮಾಡ್ತಾರೆ. ಬಟ್ ಅದನ್ನೆಲ್ಲ ನೋಡ್ಕೊಂಡು C&R ರೂಲ್ ಅನ್ನ ಸಪರೇಟ್ ಆಗಿ ಇದಕ್ಕೆ ಪ್ರಕಟ ಮಾಡ್ತಾರೆ. ಸೊ ವೇತನ ಶ್ರೇಣಿ ಹೆಚ್ಚಾಯ್ತು ಅಂತ ಹೇಳಿದೆ ನಾನು. ಅದೆಷ್ಟು ಅಂತ ಹೇಳಿದ್ರೆ, ಮೊದಲು ಇರ್ತಕ್ಕಂಥದ್ದು 41,300 ವೇತನ ಶ್ರೇಣಿ ಇತ್ತು. ಈಗ ಅದನ್ನ 43,800 ಅಂತ ಹೇಳಿ ಹೆಚ್ಚಿಗೆ ಮಾಡಿದ್ದಾರೆ. ಮೊದಲಿದ್ದು 41,300, ಈಗ ಅದನ್ನ 43,800 ರೂಪಾಯಿಗಳನ್ನಾಗಿ ಮಾಡಿ ವೇತನ ಶ್ರೇಣಿಯನ್ನ ಹೆಚ್ಚು ಮಾಡಿದ್ದಾರೆ. ಸೊ ಇದಷ್ಟು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರಿಗೆ? ಕಂಪ್ಯೂಟರ್ ಟೀಚರ್ಸ್ಗೆ. ಯಾರೆಲ್ಲ ಕಂಪ್ಯೂಟರ್ ಟೀಚರ್ಸ್ಗೆ ಎಲಿಜಿಬಲ್ ಇದ್ದೀರಿ ಅಂತವರು ನೀಟಾಗಿ ಇಲ್ಲಿಂದನೇ ಓದಲಿಕ್ಕೆ ಪ್ರಾರಂಭವನ್ನ ಮಾಡಿ, ಅದ್ರ ಜೊತೆಗೆ ಯಾರೆಲ್ಲ PSTR ಗೆ, GPSTR ಗೆ ಅಥವಾ HSTR ಗೆ ಅಥವಾ P ಟೀಚರ್ ಏನು ಹುದ್ದೆಗಳಿಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಿ ಅಂತವರು ಕೂಡ ಈಗಲಿಂದಾನೇ ನಿಮ್ಮ ಸ್ಟಡಿಯನ್ನ ಸ್ಪೀಡ್ ಅಪ್ ಮಾಡ್ಕೊಳ್ಳಿ. 2 ಗಂಟೆ ಓದ್ತಾ ಇದ್ರಿ ಅಂತ ಹೇಳಿದ್ರೆ 4 ಗಂಟೆ ಓದಿ, 4 ಗಂಟೆ ಓದ್ತಾ ಇದ್ರಿ ಅಂತ ಹೇಳಿದ್ರೆ 8 ಗಂಟೆಗಳ ಕಾಲ ಅದನ್ನ ಓದಿ. ಬಟ್ ಅವರಲ್ಲಿ ಲೆಕ್ಕ ಹಾಕಿದ್ರೆ ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಏನ್ ಓದ್ತಾ ಇದ್ದೀರಿ ಅದನ್ನ ನೀವು ಎಷ್ಟು ರಿಟೈನ್ ಮಾಡ್ಕೊಳ್ತಾ ಇದ್ದೀರಿ, ಎಷ್ಟು ಧಾರಣ ಮಾಡ್ಕೊಳ್ತಾ ಇದ್ದೀರಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರನೇ ಕಡಿಮೆ ಗಂಟೆಗಳ ಕಾಲ ಓದಿದ್ರೂ ಪರವಾಗಿಲ್ಲ, ಓದಿದ್ದನ್ನ ಪರ್ಫೆಕ್ಟ್ ಆಗಿ ಮನಸ್ಸಲ್ಲಿಟ್ಟುಕೊಂಡು ನೆನಪಿನಲ್ಲಿ ಇಟ್ಕೊಳ್ಳುವ ಹಾಗೆ ಅರ್ಥ ಆಗುವ ಹಾಗೆ ಓದಿದ್ರೆ ನೀವು ಎಕ್ಸಾಮ್ ಅನ್ನ ಕ್ಲಿಕ್ ಮಾಡ್ಲಿಕ್ಕೆ ಯಾರು ನಿಮ್ಮನ್ನ ತಡಿಲಿಕ್ಕೆ ಆಗಲ್ಲ. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.